ಈಗ ನಾವು ನಮ್ಮ ಡಿಮ್ಯಾಂಡ್ ಏನು ಅಂದರೆ ನಾವು ಇವರೇ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಉನ್ನತ ಸ್ಥಾನ ನೀಡಿ ಬೇರೆ ಒಂದು ಉನ್ನತ ಸ್ಥಾನ ನೀಡಿ ಮುದ್ರಾಯಿ ಇಲಾಖೆನೂ ಅವರಿಗೆ ವಹಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆಯೇ ಒಂದು ಬರೋ ತಿಂಗಳು ಜುಲೈ ಮತ್ತು ಆಗಸ್ಟ್ ಆಷಾಢ ಮಾಸದಲ್ಲಿ ನಾವು ಒಂದು 5,000 ಜನ ಅರ್ಚಕರು ಸೇರಿ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮುದ್ರಾಯಿ ಖಾತೆ ಯಾರಿಗೂ ಕೊಡದೆ ಇವರು ಏನು ಧಾರ್ಮಿಕ ಸೌಧ ನಡೀತಾ ಇದೆ ಮತ್ತು ಜಮೀನುಗಳು ವಶಕ್ಕೆ ತಗೋಬೇಕು ಮತ್ತು ಹಲವಾರು ರೀತಿಯ ಯೋಜನೆಗಳು ಅರ್ಚಕರ ಸಮಸ್ಯೆಗಳಿದೆ, ದೇವಾಲಯಗಳ ಸಮಸ್ಯೆಗಳು ಇದ್ದಾವೆ. ಆದ್ದರಿಂದ ಅವರಿಗೆ ನಾವು ಮುದ್ರಾಯಿ ಖಾತೆಯನ್ನು ಪ್ರತಿ ದಿವಸ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ವಿ. ಒಬ್ಬ ಒಳ್ಳೆ ವ್ಯಕ್ತಿ, ಇಂಥ ವ್ಯಕ್ತಿ ನಮಗೆ ಸಿಕ್ಕಲ್ಲ. ಯಾಕಂದರೆ ಇಷ್ಟು ವರ್ಷ ನಾವು 1947ನೇ ಇಸ್ವಿಯಿಂದ ಇದುವರೆಗೂ ನಾವು ಕಾಯ್ದುಕೊಂಡು ಬಂದು ಅರ್ಚಕರು ಹಲವಾರು ಕಷ್ಟಗಳನ್ನು ಇರುತ್ತೆ. ಇವರು ಬಂದ ಮೇಲೆ ಸ್ವಲ್ಪ ಅರ್ಚಕರು ಉಸಿರಾಡುವಂಥ ಸಾಧ್ಯತೆ ಆಗಿದೆ. ಅದರಿಂದ ನಮ್ಮ ಮುದ್ರಾಯಿ ರಾಮಲಿಂಗಾರೆಡ್ಡಿ ಅವರಿಗೆ ಮುದ್ರಾಯಿ ಖಾತೆ ನೀಡಿ ನಮ್ಮ ಬಡ ಅರ್ಚಕರಿಗೆ ಮತ್ತು ನಮ್ಮ ಬಡ ದೇವಸ್ಥಾನಗಳಿಗೆ ಅನುಕೂಲ ಆಗೋದಕ್ಕೆ ಅನುಕೂಲ ಮಾಡೇ ಮಾಡ್ತಾರೆ ಅವರು. ಯಾಕಂದರೆ ಅವ್ರು ಕೊಟ್ಟು ಮಾತ್ರ ಇವತ್ತೊಂದು ದಿವಸ ಏನಾದರೂ ಒಂದು ಸೈನ್ ಹಾಕ್ಬಿಟ್ರೆ ಅದು ಆದಾಯ ಲೆಕ್ಕ. ಮನವಿ ಮಾಡೋದು ಆ ಥರದ್ದು ಏನಾದ್ರು ಇದೆಯಾ ಸರ್? ಯಾಕಂದ್ರೆ ನೀವು ಮನವಿ ಮಾಡಿದ್ರೆ ಆಕ್ಚುಲಿ ಖಾತೆ ಹಂಚಿಕೆ ಮಾಡೋದು ಫೈನಲಿ ಸಿಎಂ ವಿವೇಚನೆಗೆ ಬಿಟ್ಟಿದೆ. ಹೌದು ಸರ್. ಸೊ ಸಿಎಂ ಗಮನಕ್ಕೆ ತರುವಂತ ವಿಚಾರ ನಿಮ್ಮ ಅರ್ಚಕರ ಸಂಘದ ವತಿಯಿಂದ ಹೌದು, ಅದು ಸಿಎಂಗೂ ನಾವು ಹೋಗಿ ಮನವಿ ಕೊಡ್ತಾ ಇದ್ದೀವಿ. ಕೊಡ್ಲಿಲ್ಲ ಅಂದ್ರೆ ಅವರು ಅರ್ಚಕ ಇದು ಮುದ್ರಾಯಿ ಇಲಾಖೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕೊಡಲಿಲ್ಲ ಅಂದರೆ ನಾವು ಒಂದು ಏನು ಸಮಾವೇಶ ಮಾಡಬೇಕಾದ್ರೆ ಅದನ್ನು ಪ್ರತಿಭಟನೆ ರೂಪ ಮಾಡಬೇಕಾಗುತ್ತೆ ಸರ್. ಇದುವರೆಗೂ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನಗಳ ಎಷ್ಟು ಒತ್ತುವರಿ ಜಮೀನುಗಳನ್ನ ನೀವು ವಶಕ್ಕೆ ತೆಗೆದುಕೊಂಡಿದ್ರಿ? ಈಗಾಗಲೇ ಒಟ್ಟು 45,000 ಎಕರೆ ಇದ್ದಾವೆ. ಈಗ ಒಂದು 18,000 ಎಕರೆನ ಅವರು ಒತ್ತುವರಿ ತಿಳಿಸಿ ದೇವಸ್ಥಾನ ಹೆಸರು ಮಾಡಿದ್ದಾರೆ. ಅರ್ಚಕರ ಆಗಮಿಕರ ನೌಕರ ಸಂಘದ ವತಿಯಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ. ತಾವೆಲ್ಲೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ದಿನ ನಮ್ಮ ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಶಾಸಕರಾಗಿ, ಸೋಲಿಲ್ಲದ ಸರ್ದಾರರಾಗಿ, ಅನೇಕ ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಕೊಟ್ಟ ಖಾತೆಗಳನ್ನು ಜೀವ ತುಂಬಿ ಎಲ್ಲ ಖಾತೆಗಳಲ್ಲೂ ಪರಕಾಯ ಪ್ರವೇಶ ಮಾಡಿ ಅತ್ಯುತ್ತಮ ಒಂದು ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಯಾವುದೇ ಖಾತೆ ಕೊಟ್ಟರು ಅವರು ಅದನ್ನು ನಡೆಸಿದ್ದಾರೆ. ಅದೇ ರೀತಿ 2023ರಲ್ಲಿ ನಮ್ಮ ಮುದ್ರಾಯಿ ಇಲಾಖೆಯನ್ನು ವಹಿಸಿಕೊಂಡಿದ್ದರು. ಆಗ 1947ನೇ ಇಸ್ವಿಯಿಂದ 2023ರವರೆಗೂ ಎಷ್ಟೋ ಸರ್ಕಾರಗಳು ಬಂದವು, ಎಷ್ಟೋ ಮಂತ್ರಿಗಳು ಮುದ್ರಾಯಿ ಮಂತ್ರಿಗಳಾದರು.